ಸ್ಕೂಲಲ್ಲಿ ಡಿಸಿಪ್ಲಿನ್ ಕರೆಕ್ಟ್ ಮಾಡೋದು ಅಂದ್ರೆ ಒಂದು ದೊಡ್ಡ ಸಮಸ್ಯೆ. ಚಿಕ್ಕ ಮಕ್ಳೇನೋ ತುಂಬಾ ಈಸಿಯಾಗಿ ಮಾತು ಕೇಳ್ತಾರೆ, ಆದ್ರೆ ಮಿಡಲ್ ಮತ್ತೆ ಹೈಸ್ಕೂಲ್ ಮಕ್ಕಳು ಅಲ್ಲ, ಅವ್ರ ಹತ್ರ ತುಂಬಾ ಕ್ವೆಶನ್ಸ್ ಇರುತ್ತೆ. ಇದು ಯಾಕೆ ಹೀಗೆ, ಯಾಕೆ ಹಾಗೆ ಅಂತ. ಇವತ್ತು ನಮ್ಮ ಪುಟಾಣಿ ಗೆಸ್ಟ್ ಇರೋದು 10ನೇ ತರಗತಿಲಿ. ಸ್ಕೂಲ್ ಅಂದ್ಮೇಲೆ ಕೆಲವು ಒಳ್ಳೆ ವಿಷಯಗಳಿರುತ್ತೆ, ಮತ್ತೆ ಕೆಲವು ಏರಿಯಾಸ್ ಆಫ್ ಇಂಪ್ರೂವ್ಮೆಂಟ್ ಇರುತ್ತೆ. ನಾವೆಲ್ಲರೂ ಬೇರೆ ಬೇರೆ ಸ್ವಭಾವದವರಾಗಿರೋದ್ರಿಂದ ನಮ್ಮ ಬೇಕು ಬೇಡಗಳು ಕೂಡ ಭಿನ್ನವಾಗಿರುತ್ತೆ. ಮಕ್ಕಳು ಕೂಡ ಹಾಗೆ. ಕೆಲವರು ಬೈದ್ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ, ಮತ್ತೆ ಕೆಲವರು ಬೇಜಾರ್ ಮಾಡ್ಕೋತಾರೆ. ಈ ಪುಟಾಣಿ ಗೆಸ್ಟ್ ಪರಿಚಯ ಕ್ಲಾಸಿಫೈಡ್ ಆಗಿದೆ. ಕ್ಲಾಸಿಫೈಡ್ ಯಾಕಿದೆ ಅಂತ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೋತೀನಿ. ಮಕ್ಕಳನ್ನ ಮಕ್ಕಳಾಗೆ ಇರಕ್ಕೆ ಬಿಡೋಣ. ಹೇಳ್ಪುಟ, ಮೊದಲು ಸ್ಕೂಲ್ ಬಗ್ಗೆ ಮಾತಾಡೋಣ. ಸ್ಕೂಲ್ ಹೇಗಿದೆ? ಸ್ಕೂಲ್ ಚೆನ್ನಾಗಿದೆ. ಪ್ಲೇ ಗ್ರೂಪ್ ಇಂದ ಗ್ರೇಡ್ 10 ವರೆಗೂ ಇದೆ. ಆನ್ ಅನ್ ಆವರೇಜ್ ಪರ್ ಗ್ರೇಡ್ 4 ಸೆಕ್ಷನ್ಸ್ ಇದಾವೆ. ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಮಾತಾಡಿದ್ರೆ ಬ್ಯಾಡ್ಮಿಂಟನ್ ಕೋರ್ಟ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ, ಕ್ರಿಕೆಟ್ ನೆಟ್ಸ್ ಇದಾವೆ. ಸೊ ಫೆಸಿಲಿಟೀಸ್ ಪ್ರೊವೈಡೆಡ್ ಎಲ್ಲ ಚೆನ್ನಾಗಿದೆ. ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ನಿನ್ ಕ್ಲಾಸಲ್ಲಿ? ಆನ್ ಟೋಟಲ್ ನಮ್ಮ ಕ್ಲಾಸಲ್ಲಿ 32 ಸ್ಟೂಡೆಂಟ್ಸ್ ಇದೆ. ಸ್ಕೂಲ್ಗೆ ಹೋಗ್ಬೇಕು ಅಂದ್ರೆ ಹೇಗನ್ಸುತ್ತೆ ನಿನಗೆ? 10th ಗ್ರೇಡಿಗೆ ಬಂದ್ಮೇಲೆ ಅದು ಒಂದು ರೆಸ್ಪಾನ್ಸಿಬಿಲಿಟಿ. ಸೊ ಏನು ಲಥಾರ್ಜಿಕ್ ಆಗಿ ಅನ್ಸಿಲ್ಲ, ಸ್ಕೂಲ್ಗೆ ಹೋಗಕ್ ಮನ್ಸಾಗುತ್ತೆ. ಸ್ಕೂಲ್ ಟೈಮಿಂಗ್ಸ್ ಏನು? ಬೆಳಿಗ್ಗೆ 8 o'clock ಇಂದ 3 o'clock ವರೆಗೂ ಇರುತ್ತೆ. ಅಕಸ್ಮಾತ್ ಎಕ್ಸ್ಟ್ರಾ ಕ್ಲಾಸ್ ಏನಾದ್ರು ಇದ್ರೆ 4 o'clock ವರೆಗೂ ಎಕ್ಸ್ಟೆಂಡ್ ಆಗುತ್ತೆ. ಬಂದ್ಮೇಲೆ ಟಯರ್ಡ್ ಅನ್ಸುತ್ತಾ? ಡಿಪೆಂಡ್ಸ್. ರಫ್ ಡೇಸ್ ಇದ್ದಾಗ, ತುಂಬಾ ರೈಟಿಂಗ್ ಮಾಡಿಸಿದಾಗ ಟಯರ್ಡ್ ಅನ್ಸುತ್ತೆ. ಲೈಟ್ ಡೇಸ್ ಇರ್ಬೇಕಾದ್ರೆ ಅನ್ಸಿಲ್ಲ. ಸ್ಕೂಲಿಂದ ಬಂದ್ಮೇಲೆ ಏನ್ ಟೈಮ್ ಟೇಬಲ್ ನಿಂದು? ಸ್ಕೂಲಿಂದ ಬಂದಿದ ತಕ್ಷಣ ಅಬೌಟ್ ಹಾಫ್ ಅನ್ ಅವರ್ ಆದ್ಮೇಲೆ ಮತ್ತೆ ಓದ್ಕೊಳಕ್ ಕೂತ್ಕೊಳ್ಳೋದು. 30-minute ಇಂಟರ್ವಲ್ಸ್ ಅಲ್ಲಿ ಓದೋದು ಪ್ಲಸ್ 5 minute ಬ್ರೇಕ್. ಸೊ ಅಂಟಿಲ್ 8 o'clock ವರೆಗೂ ಸ್ಟಡಿ ಮುಗಿಸ್ಬಿಡ್ತೀನಿ, ಆರ್ ಅಂಟಿಲ್ ಎವ್ರಿಥಿಂಗ್ ಇಸ್ ಕಂಪ್ಲೀಟ್. 10th ಸ್ಟ್ಯಾಂಡರ್ಡ್ ಪಬ್ಲಿಕ್ ಎಕ್ಸಾಮ್ ಅಲ್ವಾ? ಏನಾದ್ರೂ ಪ್ರೆಷರ್ ಫೀಲ್ ಆಗ್ತಾ ಇದೆಯಾ? ಎಕ್ಸಾಮ್ಸ್ ಅಂದ್ರೆ ಭಯ ಏನಾದ್ರೂ ಇದೆಯಾ? 10th ಸ್ಟ್ಯಾಂಡರ್ಡ್ ಅಲ್ಲಿ ಮಲ್ಟಿಪಲ್ ಎಕ್ಸಾಮ್ಸ್ ಇರುತ್ತೆ. ಪ್ರಿಪರೇಷನ್ ಸಾಲಿಡ್ ಇದ್ರೆ ನೀವು ನಿಮ್ ಮಿಸ್ಟೇಕ್ಸ್ ಗಳನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ಆಸ್ ಸಚ್ ಪ್ರೆಷರ್ ಅಂತ ಏನಿಲ್ಲ, ಪ್ರಿಪೇರ್ ಮಾಡ್ಬೇಕಷ್ಟೇ, ಹಾರ್ಡ್ ವರ್ಕ್ ಮಾಡ್ಬೇಕು. ದಿನಕ್ಕೆ ಎಷ್ಟು ಗಂಟೆ ಓದ್ತೀಯಾ ನೀನು? 10th ಗ್ರೇಡ್ ಅರೌಂಡ್ 3 to 4 hours ಡಿಮಾಂಡ್ ಮಾಡುತ್ತೆ. ಸಮ್ಟೈಮ್ಸ್ ಅದಕ್ಕಿಂತ ಜಾಸ್ತಿ ಆರ್ ಅದಕ್ಕಿಂತ ಕಡಿಮೆ ಕೂಡ ಮಾಡ್ಬೋದು. ಈಗ ನಾವು ಕಾರಿಡಾರ್ ಡಿಸಿಪ್ಲಿನ್ ಬಗ್ಗೆ ಮಾತಾಡೋಣ. ಲೈನ್ ಏನಾದ್ರೂ ಬ್ರೇಕ್ ಆದ್ರೆ, ಲೈನ್ ಅಲ್ಲಿ ತುಂಬಾ ಮಾತಾದ್ರೆ ಹೇಗ್ ಕರೆಕ್ಟ್ ಮಾಡ್ತಾರೆ? ಯಾರು ಕರೆಕ್ಟ್ ಮಾಡ್ತಾರೆ? ಮೋಸ್ಟ್ಲಿ ಸ್ಪೋರ್ಟ್ಸ್ ಟೀಚರ್ಸ್ ಶಾರ್ಟ್ ಬ್ರೇಕು, ಲಂಚ್ ಬ್ರೇಕ್ ಟೈಮಲ್ಲಿ ಬರ್ತಾರೆ. ಈವನ್ ಡಿಸ್ಪರ್ಸಲ್ ಟೈಮಲ್ಲೇ ಅಲ್ಲೂ ಅವರು ನಮ್ಮನ್ನ ಕಂಪ್ನಿ ಮಾಡ್ತಾರೆ. ಸೊ ಏನಾದ್ರೂ ಲೈನ್ ಅಲ್ಲಿ ಜಾಸ್ತಿ ಮಾತಾಡಿದ್ರೆ, ಇಲ್ಲ ಲೈನ್ ಏನಾದ್ರೂ ಸ್ವಲ್ಪ ಸೊಟ್ಟ ಹೋದ್ರೆ, ಅವ್ರು ಆ 2 ವರ್ಡ್ ಅನ್ನು ಇಟ್ಕೊಂಡಿದ್ದಾರೆ, ಡಿಸಿಪ್ಲಿನ್, ಆಟಿಟ್ಯೂಡ್ ಅಂತ. ಸೊ ನೀವು ತುಂಬಾ ಇಂಡಿಸಿಪ್ಲಿನ್ ಆಗಿದ್ದೀರಾ, 10th ಗ್ರೇಡಿಗೆ ಬಂದ್ಬಿಟ್ಟು ತುಂಬಾ ಆಟಿಟ್ಯೂಡ್ ಆಗಿದೆ, ಅವ್ರಿಗೆ ಕರೆಕ್ಟ್ ಮಾಡೋದು ಹೇಗಂದ್ರೆ ಲೈನ್ ಅಲ್ಲಿ ನಿಲ್ಸ್ಬಿಟ್ಟು 5-10 ನಿಮಿಷ ಲೆಕ್ಚರ್ ಕೊಡೋದು. ಬೇಸಿಕಲಿ ಅದ್ ಪಾರ್ಟ್ ಆಫ್ ಆ ಶಾರ್ಟ್ ಬ್ರೇಕ್ ಇಲ್ಲ ಲಂಚ್ ಬ್ರೇಕ್ ಕಂಪ್ಲೀಟ್ಲಿ ವೇಸ್ಟ್ ಮಾಡ್ಬಿಡೋದು. ಸೊ ಆಮೇಲೆ ಅವ್ರ ಹಿಂದೆ ಹೋಗ್ಬಿಟ್ಟು ಕ್ರಿಟಿಸೈಸ್ ಮಾಡೋದು ಹಂಗೆ ನಡೀತಾ ಇರುತ್ತೆ. ಈ 10-5 ನಿಮಿಷ ಕರೆಕ್ಟ್ ಮಾಡೋದ್ರಲ್ಲಿ ಹೋಗುತ್ತಲ್ವಾ? ಅದು ಬರೀ ಲಂಚ್ ಬ್ರೇಕ್ ಅಲ್ಲಿ ಹೋಗುತ್ತಾ, ಇಲ್ಲ ಸ್ಪೋರ್ಟ್ಸ್ ಪೀರಿಯಡ್ ಕರ್ಕೊಂಡು ಹೋಗ್ತಾರಲ್ವಾ ಅವಾಗ್ಲೂ ಏನಾದ್ರೂ 10-15 ಮಿನಿಟ್ಸ್ ಬರೀ ಲೆಕ್ಚರ್ ಹೇಳೋದ್ರ ಮೇಲೆ, ಡಿಸಿಪ್ಲಿನ್ ಬಗ್ಗೆ ಮಾತಾಡ್ಬಿಟ್ಟು ವೇಸ್ಟ್ ಮಾಡ್ಬಿಟ್ಟು ಆಮೇಲೆ ಏನು ಆಟ ಆಡ್ದಿರಾ ಕರ್ಕೊಂಡು ಹೋಗ್ತಾರ? ಸೊ ಸ್ಪೋರ್ಟ್ಸ್ ಪೀರಿಯಡ್ಸ್ ಯೂಶಲಿ ಲಾಸ್ಟ್ 2 periods ಇರ್ತವೆ. ಸೊ ಡೇ ಅಲ್ಲಿ 8 periods ಇರುತ್ತೆ. ಸೊ ಲಾಸ್ಟ್ 2 periods ಒನ್ ಡೇ ವೀಕ್, ಲೈಕ್ ಪರ್ ವೀಕ್ ಅಲ್ಲಿ ಸ್ಪೋರ್ಟ್ಸ್ ಡೇ ಇರುತ್ತೆ. ಸೊ ಅದಕ್ಕಿಂತ ಮುಂಚೆ ಇರೋ ಸಬ್ಜೆಕ್ಟ್ ಟೀಚರ್ಸ್ ಅಫ್ಕೋರ್ಸ್ 1 to 2 minutes ತಗೋತಾರೆ. ಈವನ್ ನಾವು ತಗೋತೀರಿ ಲೈಕ್ ಬ್ಯಾಕ್ ಪ್ಯಾಕ್ ಮಾಡಕ್ಕೆ, ವೈಂಡ್ ಅಪ್ ಮಾಡಕ್ಕೆಲ್ಲ. ಸೊ ಡೋರ್ ಹತ್ರ ಬಂದ್ಬಿಟ್ಟು ಹಂಗೆ ಗುರಾಯಿಸ್ತಾ ಇರ್ತಾರೆ. ಸೊ ಅಕಸ್ಮಾತ್ ಸೇಮ್ ಥಿಂಗ್ ಲೈನ್ ಅಲ್ಲಿ ಏನಾದ್ರು ಮಾತಾಡಿದ್ರೆ, ಇಲ್ಲ ಲೈನ್ ಸೊಟ್ಟ ಹೋದ್ರೆ ಅವ್ರು ಅದೇನೇ ಹೇಳ್ತಾ ಇರ್ತಾರೆ. ಈವನ್ 5-10 ನಿಮಿಷ ಕಾರಿಡಾರ್ ಅಲ್ಲೇ ವೇಸ್ಟ್ ಮಾಡ್ಬಿಡ್ತಾರೆ. ಲೈನ್ ಸರಿಯಾಗಿಲ್ಲ, ನಿಮ್ಮನ್ನ ಸ್ಪೋರ್ಟ್ಸ್ ಆಡ್ಸಲ್ಲ, ತುಂಬಾ ಇಂಡಿಸಿಪ್ಲಿನ್ ಆಗಿದ್ದೀರಾ. ಅದಾದ್ಮೇಲೆ ನಾವು ಸ್ಪೋರ್ಟ್ಸ್ ಬ್ಲಾಕ್ ಅಲ್ಲಿ ಕಂಪ್ಲೀಟ್ ಆಗಿ ಅಸೆಂಬಲ್ ಆದ್ಮೇಲೂ ಲೆಕ್ಚರ್ ಕೊಡ್ತಾರೆ. ನಿಮ್ಗೆ ನೆಕ್ಸ್ಟ್ ವೀಕ್ ಸ್ಪೋರ್ಟ್ಸ್ ಇಲ್ಲ, ಇಲ್ಲೇ ಕೂತ್ಕೊಳ್ಳಿ, ಇಂಡಿಸಿಪ್ಲಿನ್ ಫೆಲೋಸ್, ಒಬ್ಬರನ್ನ ಇಟ್ಕೊಂಡ್ಬಿಟ್ಟು ಟೂ ಮಚ್ ಆಟಿಟ್ಯೂಡ್ ಬಿಟ್ಟಿದೆ 10th ಗ್ರೇಡರ್ಸ್ಗೆ. ನೀವು 10th ಗ್ರೇಡರ್ಸ್ ಅಂತ ಬೇರೆಯವರಿಗೆ ಇನ್ಸ್ಪೈರ್ ಮಾಡಬೇಕು. ಸೊ ಅದೇ ನಡೀತದೆ. ಯಾವಾಗಾದ್ರೂ ಸ್ಪೋರ್ಟ್ಸ್ ಪೀರಿಯಡ್ ಏನಾದ್ರೂ ಕ್ಯಾನ್ಸಲ್ ಆಗಿದೆಯಾ?
ಇವಾಗ 10th ಅಂತ ಫಸ್ಟ್ ಹಾಫ್ ನಮಗೆ ಸ್ಪೋರ್ಟ್ಸ್ ಕೊಡ್ತಾ ಇದ್ದಾರೆ. ಅದಾದ್ಮೇಲೆ ಹೇಗಿದ್ರು ಸ್ಪೋರ್ಟ್ಸ್ ಇರಲ್ಲ. ಬಿಕಾಸ್ ಸ್ಟಡೀಸ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಇಲ್ಲ ಅಂದ್ರೆ ನೋ, ಯೂಶಲಿ ಸ್ಪೋರ್ಟ್ಸ್ ಕ್ಯಾನ್ಸಲ್ ಆಗಲ್ಲ. ಇನ್ ಕೇಸ್ ಏನಾದ್ರೂ ಅರ್ಜೆಂಟ್ ಇಲ್ಲ ಏನಾದ್ರೂ ಕ್ಲಾಸಸ್ ಮಿಸ್ ಆದ್ರೆ ಅವಾಗಷ್ಟೇ ಸ್ಪೋರ್ಟ್ಸ್ ಪೀರಿಯಡ್ ಕ್ಯಾನ್ಸಲ್. ಈಗ ಕ್ಲಾಸ್ ರೂಮ್ ಡಿಸಿಪ್ಲಿನ್ ಬಗ್ಗೆ ಮಾತಾಡೋಣ. ಕ್ಲಾಸ್ ರೂಮ್ ಅಲ್ಲಿ ಡಿಸಿಪ್ಲಿನ್ ಹೇಗೆ ಕರೆಕ್ಟ್ ಮಾಡ್ತಾರೆ? ಜಾಸ್ತಿ ಅವರು ಸೈಲೆಂಟ್ ಆಗೇ ಇರಕ್ ಹೇಳ್ತಾರ, ಸಿಟ್ ಇನ್ ಸೈಲೆನ್ಸ್ ಅಂತ. ಯಾವ ತರ ಸಬ್ಜೆಕ್ಟ್ ಟೀಚರು ಇಲ್ಲ ಕ್ಲಾಸ್ ಟೀಚರ್ ಅಡ್ರೆಸ್ ಮಾಡ್ತಾರೆ? ಕ್ಲಾಸ್ ಅಲ್ಲಿ ಮೋಸ್ಟ್ಲಿ ಪೀರಿಯಡ್ ಟೈಮ್ ಇದ್ದಾಗ ದೇ ಯೂಶಲಿ ಎನ್ಕರೇಜ್ ಸೈಲೆಂಟ್ ಆಗಿರ್ಬೇಕು ಅಂತ. ಬಟ್ ಅದು ಆ ಕಡೆ ಈ ಕಡೆ ನಡೀತಾ ಇರುತ್ತೆ. ಅಫ್ಕೋರ್ಸ್ ಲಂಚ್ ಬ್ರೇಕ್, ಶಾರ್ಟ್ ಬ್ರೇಕ್ ಅಲ್ಲಿ ಮಾತಾಡಕ್ ಬಿಡ್ತಾರೆ, ಫ್ರೆಂಡ್ಸ್ ಜೊತೆ ಕುತ್ಕೊಳಕ್ ಬಿಡ್ತಾರೆ. ಬಟ್ ಏನಾದ್ರೂ ಒಂದು ವಾಯ್ಸ್ ಲೆವೆಲ್ ಎಕ್ಸೀಡ್ ಆದ್ರೆ ಅಫ್ಕೋರ್ಸ್ ಅವ್ರು ಬೈತಾರೆ. ದೆನ್ ಏನಾದ್ರೂ ಫಾರ್ ಎಕ್ಸಾಂಪಲ್ ಆ ಕ್ಲಾಸ್ ಟೀಚರ್ ಅಕಸ್ಮಾತ್ ಯಾರಾದ್ರೂ ಒಬ್ಬ ಸ್ಟೂಡೆಂಟ್ ಖಾಲಿ ಇದ್ರೆ, ಟೇಬಲ್ ಎಂಟಿ ಇದ್ರೆ ಕೇಳ್ತಾರೆ, ಎಲ್ಲ ವರ್ಕ್ ಆಗಿದ್ಯಾ, ಎಲ್ಲ ಓದಿದ್ಯಾ, ಏನಾದ್ರೂ ಪೆಂಡಿಂಗ್ ಇದೆಯಾ? ನೀವ್ ಏನೇ ಉತ್ತರ ಕೊಟ್ರು ಅದು ಒಂದೇ ಡೈರೆಕ್ಷನ್ ಹೋಗುತ್ತೆ. ಎಕ್ಸಾಮ್ಸ್ ಬರ್ತಾ ಇದೆ, ಓದ್ಕೊಳ್ಳಿ. ದೆನ್ ಒಂದೊಂದು ಫ್ರೇಸಸ್ ಅವ್ರದ್ದು, ನಿಮಗೆ ರೆಸ್ಪಾನ್ಸಿಬಿಲಿಟಿ ಅನ್ನೋದಿಲ್ಲ, ನೀವ್ ಸಣ್ಣ ಮಕ್ಳ ಇದ್ ಮತ್ತೆ ಮತ್ತೆ ಹೇಳಕ್ಕೆ. ಇದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಯೂಸ್ ಆಗಿದೆ. ಸೊ ಆಸ್ ಸಚ್ ಹರ್ಟ್ ಅಂತ ಏನಾದ್ರು ಅನ್ಸಲ್ಲ, ಇಲ್ಲ ಸ್ಯಾಡ್ ಅಂತ ಅನ್ಸಲ್ಲ. ಇದನ್ನೆಲ್ಲ ನಾವು ದಿನ ಎಕ್ಸ್ಪೀರಿಯನ್ಸ್ ಮಾಡ್ತೀರಿ ಅಂಡ್ ತುಂಬಾ ವರ್ಷ. ನಿನ್ಗೇನಾದ್ರೂ ಅನ್ಸುತ್ತಾ ಈ ತರ ವರ್ಡ್ಸ್ ಯೂಸ್ ಮಾಡೋ ಬದಲು ಬೇರೆ ಯಾವ್ದಾದ್ರು ಅಪ್ರೋಚ್ ಟೀಚರ್ಸ್ ಸ್ಟೂಡೆಂಟ್ಸ್ ಬಗ್ಗೆ ಇಡ್ಬೋದು ಅಂತ? ಡೆಫಿನೆಟ್ಲಿ ಮೋರ್ ಚಾಯ್ಸ್ ಆಫ್ ವರ್ಡ್ಸ್ ಇಂಪ್ರೂವ್ ಮಾಡ್ಬೋದು. ಸಿನ್ಸ್ ನಾವು ದೊಡ್ಡವರಾಗಿದ್ದೀರಿ ಅಂತ ವಿ ಆಲ್ರೆಡಿ ನೋ. ಸ್ವಲ್ಪ ಏನಾದ್ರೂ ಹೇಳ್ಬಿಟ್ಟು ಕರೆಕ್ಟ್ ಮಾಡಿದ್ರೆ ಒಳ್ಳೇದು. ಒಂದೊಂದು ಸಬ್ಜೆಕ್ಟ್ ಟೀಚರ್ಸ್ ಆ ಥರ ಅಪ್ರೋಚ್ ಯೂಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಇಂಗ್ಲಿಷು ಮತ್ತೆ ಸೋಷಿಯಲ್ ಟೀಚರು ಲೈಟ್ ಆಗಿ ಅಪ್ರೋಚ್ ಮಾಡೋದು ಅಂಡ್ ಜಸ್ಟ್ ಪಾಯಿಂಟ್ ಔಟ್ ಮಾಡೋದು ವೇರ್ ವಿ ಆರ್ ಗೋಯಿಂಗ್ ರಾಂಗ್, ಇನ್ಸ್ಟೆಡ್ ಆಫ್ ಪರ್ಟಿಕ್ಯುಲರ್ ಆನ್ಸರ್ ಕೊಟ್ಬಿಡೋದು, ಕಂಪ್ಲೀಟ್ ಆಗಿ ಮಾಡ್ಬಿಡೋದು. ಸೊ ಎಲ್ಲ ಟೀಚರ್ಸ್ ಹಾಗೆ ಅಪ್ರೋಚ್ ಮಾಡಲ್ಲ, ತುಂಬಾ ಕಡಿಮೆ ಟೀಚರ್ಸ್. ಕಾರಿಡಾರ್ ಅಲ್ಲಿ ನಿಲ್ಸ್ಕೊಂಡು ಲೆಕ್ಚರ್ ಕೊಡ್ತಾರೆ ಅಂತ ಹೇಳಿದೆ. ಕಾರಿಡಾರ್ ಅಲ್ಲಿ ನಿಂತ್ಕೊಂಡ್ರೆ ನಿನ್ಗೆ ಪನಿಷ್ಮೆಂಟ್ ಅಂತ ಏನಾದ್ರೂ ಫೀಲ್ ಆಗುತ್ತಾ? ನಾವ್ ಅದನ್ನ ರೆಗ್ಯುಲರ್ ಆಗಿ ಲೈಕ್ ಎಕ್ಸ್ಪೀರಿಯನ್ಸ್ ಮಾಡಿದೀರಿ. ಆಲ್ಮೋಸ್ಟ್ ಎವ್ರಿ ಡೇ ಅದಾಗುತ್ತೆ. ಸೊ ಆಸ್ ಸಚ್ ಪನಿಷ್ಮೆಂಟ್ ಅಂತಲ್ಲ, ಒಂಥರ ರುಟೀನ್ ಹೇಳ್ಬೋದು. ಕಾರಿಡಾರ್ ಅಲ್ಲಿ ಒಂದ್ ದಿವಸ ಈ ತರ ಇಂಟರಪ್ಷನ್ಸ್ ಇದ್ದೀರ ಹೋಗೋದು ತುಂಬಾ ಲಕ್ಕಿ ಅಂತ ಅನ್ಸ್ಕೊಳ್ತೀವಿ, ಫೀಲ್ ಮಾಡ್ಕೊಂತೀವಿ ದಟ್ ಇವತ್ ಆ ಸ್ಪೋರ್ಟ್ಸ್ ಟೀಚರು ಈ ಸ್ಪೋರ್ಟ್ಸ್ ಟೀಚರ್ ಇರ್ಲಿಲ್ಲ ಅಂತ. ಸೊ ಆಸ್ ಸಚ್ ಬ್ಯಾಡ್ ಇಲ್ಲ ಪನಿಷ್ಮೆಂಟ್ ತರ ಅನ್ಸಲ್ಲ. ಅದನ್ನ ಒಂದ್ ಕಿವಿಯಿಂದ ಕೇಳಿಸ್ಕೊಂಬಿಟ್ಟು ಇನ್ನೊಂದ್ ಕಿವಿಯಿಂದ ಮೀನ್ಸ್ ಲೈಕ್ ಮಿಸ್ ಆಗ್ಬಿಡುತ್ತೆ. ನೀನ್ ಹೇಳೋ ಪ್ರಕಾರ ನಿನ್ಗೆ ಅಭ್ಯಾಸ ಆಗಿದೆ ಅಂತ. ಹೌದು. ಅವರು ಮತ್ತೆ ಮತ್ತೆ ಡಿಸಿಪ್ಲಿನ್ ಬಗ್ಗೆ ಅಷ್ಟೊಂದು ಲೆಕ್ಚರ್ ಕೊಡ್ಬೇಕಾದ್ರೆ, ಎವ್ರಿ ಡೇ ಕಾರಿಡಾರ್ ಅಲ್ಲಿ ನಿಲ್ಸ್ಬೇಕಾದ್ರೆ ನಿಮ್ಗೆ ಯಾಕೆ ಅರ್ಥ ಆಗಲ್ಲ? ನಮ್ಗೆ ಆತರ ಲೈಕ್ ಸಣ್ಣ ಇರ್ಬೇಕಾದ್ರೆ ಅದೇ ತರ ಬಿಹೇವ್ ಮಾಡಿದೀವಿ. ಒಂದ್ ಸ್ವಲ್ಪ ಮಿಂಗಲ್ ಆಗೋದು, ಮಾತಾಡೋದು. ನಾವು ರೋಬೋಟ್ಸ್ ಅಂತಲ್ಲ, ದಟ್ ಕಾರಿಡಾರ್ ಅಲ್ಲಿ ಕಂಪ್ಲೀಟ್ ಸೈಲೆನ್ಸ್ ಅಲ್ಲಿ ನಡೆಯೋದು, ಪರ್ಫೆಕ್ಟ್ ಆಗಿ ಲೈನ್ ಮಾಡೋದು, ದೆನ್ ಮಾತಾಡಿಲ್ದಿರ ಬರೋದು, ಅದು ಇದು ಅಂತ ಸೋಷಿಯಲೈಸ್ ಮಾಡ್ತೀವಿ. ಸೊ ಅದ್ರಲ್ಲಿ ಏನಾದ್ರೂ ಅವ್ರಿಗೆ ಪ್ರಾಬ್ಲಮ್ಸ್ ಇದ್ರೆ ಹೇಳ್ತಾರೆ, ನಾವು ಅದನ್ನ ಸ್ವಲ್ಪ ಕಡಿಮೆ ಮಾಡ್ಬೋದು ಫ್ರೀಕ್ವೆನ್ಸಿನ ಮಾತಾಡೋದು. ಬಟ್ ಆಸ್ ಸಚ್ ಏನಾದ್ರೂ ನಿಲ್ಸಕ್ ಆಗಲ್ಲ. ಸೊ ಈ ತರ ಏನಾದ್ರೂ ಇನ್ಸಿಡೆಂಟ್ ನಡೆದಾಗ ಗ್ರೂಪ್ ಅಲ್ಲಿ ನಿನ್ ಫ್ರೆಂಡ್ಸ್ ಹತ್ರ ಯಾವ ತರ ಡಿಸ್ಕಷನ್ ನಡೆಯುತ್ತೆ? ನಾವ್ ಅದನ್ನ ಡೈಲಿ ಎಕ್ಸ್ಪೀರಿಯನ್ಸ್ ಮಾಡಿರೋದಕ್ಕೆ ಯೂಶಲಿ ನಾವು ಮಾತಾಡೋದೇ ಇಲ್ಲ ಅದ್ರ ಬಗ್ಗೆ. ಸಮ್ ಟೈಮ್ಸ್ ಏನಾದ್ರೂ ತುಂಬಾ ಟೈಮ್ ತಗೊಂಡ್ಬಿಟ್ರೆ, ಲೆಟ್ಸ್ ಸೇ ಲಂಚ್ ಬ್ರೇಕ್ 15 ಮಿನಿಟ್ಸ್ ತಗೊಂಡ್ಬಿಟ್ರೆ ಅವಾಗ ಡಿಸ್ಕಷನ್ ನಡೆಯುತ್ತೆ ದಟ್ ಇಟ್ ವಾಸ್ ಪಾಯಿಂಟ್ಲೆಸ್ ಅವ್ರ ಹಂಗ್ ಬೈಯೋದು, ಇಲ್ಲ ನಿಲ್ಸ್ಬಿಟ್ಟು ಇದ್ ಮಾಡೋದು. ಕನ್ಸಿಡರಿಂಗ್ ಲಿಮಿಟೆಡ್ ಟೈಮ್ ಇರುತ್ತೆ ಬ್ರೇಕ್ ಅಲ್ಲಿ ಅಂಡ್ ಆ ಟೈಮ್ ಪೀರಿಯಡ್ ನಾವು ಫುಲ್ ಯುಟಿಲೈಸ್ ಮಾಡ್ಬಿಟ್ಟು, ಸೊ ಬೇಸಿಕಲಿ ಟೈಮ್ ಹೋಯ್ತು. ಸೊ ಅವಾಗ ಡಿಸ್ಕಷನ್ ನಡೆಯುತ್ತೆ ದಟ್ ಹೀಗ್ ಮಾಡಬಾರ್ದು ಆಗಿತ್ತು, ಇಲ್ಲ ಈ ತರ ಡಿಸ್ಲೈಕ್ ಕೂಡ ಮಾಡ್ತೀವಿ ಒಬ್ರೊಬ್ರು ಸ್ಪೋರ್ಟ್ಸ್ ಟೀಚರ್ಸ್ನ, ಒಬ್ರೊಬ್ರನ್ನ ಆ ತರ ಮಾಡಲ್ಲ. ಸೊ ಹಂಗೆ